ಬೆಳಿಗ್ಗೆ 5 ಗಂಟೆಯಿಂದ ಮೆರವಣಿಗೆ ಸ್ಟಾರ್ಟ್ ಮಾಡಿದರು. ತುಂಬಾ ಚೆನ್ನಾಗಿ ನೆರವೇರಿತು. ನೋಡಿ ಎಲ್ಲ ಹೆಣ್ಣು ಮಕ್ಕಳು ಮುತ್ತೈದೆಯರು ಎಷ್ಟು ಸುಂದರವಾಗಿ ರೆಡಿಯಾಗಿದ್ದಾರೆ ಅಂದರೆ ನೋಡೋಕ್ಕೆ 2 ಕಣ್ಣು ಕೂಡ ಸಾಲ್ತಾ ಇಲ್ಲ, ಅಷ್ಟು ಚೆಂದ ಕಾಣ್ತಾ ಇದ್ರು ಎಲ್ಲರೂ ಕೂಡ. ಯಾಕಂತ ಅಂದರೆ ಇದು ತಾಯಿ ದುರ್ಗಾದೇವಿ ಪೂಜೆ ಆಗಿರೋದ್ರಿಂದ ಎಲ್ಲರೂ ಕೂಡ ಸುಂದರವಾಗಿ ಕೂಡ ರೆಡಿಯಾದರು. ದೇವಿ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತಲ್ವ, ಸೊ ಹಾಗಾಗಿ ಮೊದಲಿಂದಾಗಿ ಸಿದ್ದರಾಮೇಶ್ವರ ಸ್ವಾಮಿಯ ಪೂಜೆ ಹಾಗೂ ಅಲ್ಲಿ ಒಂದು ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕೂಡ ರೆಡಿಯಾಗಿ ನಾವು ಇವಾಗ ಕುಂಭಮೇಳ ಎಲ್ಲ ಮುಗೀತು, ತದನಂತರ ನಾವು ಇಲ್ಲಿ ಬಂದಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ, ಇದು ಸಿದ್ದರಾಮೇಶ್ವರ ಸ್ವಾಮಿ ಅಂದರೆ ಮಂಜುನಾಥ ಸ್ವಾಮಿ ದೇವಸ್ಥಾನ. ಇಲ್ಲಿ ಫಸ್ಟು ಇಲ್ಲಿ ಪೂಜೆ ಮಾಡಿ ತದನಂತರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಅಲ್ಲಿ ಹೊಸದಾಗಿ ಮೂಲ ದೇವಸ್ಥಾನ ಕಟ್ಟಡ ಕಟ್ಟಿದ್ದಾರಲ್ವ, ಈಗ ಕಳಸ ಸ್ಥಾಪನೆಯನ್ನು ಮಾಡಿ ನಂತರ ಅಲ್ಲಿ ಪೂಜೆಗಳನ್ನು ಮಾಡಲಾಗುತ್ತೆ. ಸೊ ಇಲ್ಲಿ ಕೂಡ ಒಂದು ಬಾಳೆ ಒಂದು ಮರನ ನೆಟ್ಟಿದ್ರು, ಅಲ್ಲಿ ಬಾಳೆಗೊನೆನ ಕಡಿದು ಬಲಿಯನ್ನು ಕೊಟ್ಟು ಒಂದು ಪೂಜೆನ ಮಾಡೋವಂಥದ್ದು ಪದ್ಧತಿ. ಸೊ ಇದನ್ನು ನೋಡೋಕ್ಕೆ ಅಂತ ನಾವು ಇಲ್ಲಿ ಬಂದ್ವಿ. ಫಸ್ಟು ನಾವು ಇಲ್ಲೇ ಕೂಡ ಬಂದದ್ದು, ಯಾಕಂದರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು ಕುಂಭಮೇಳವನ್ನು. ಇಲ್ಲಿ ಹೊಳೆ ಇತ್ತಲ್ವ ತೋರಿಸಿದೆ, ಅಲ್ಲಿಂದನೇ ನೀರು ತುಂಬಿ ಇಲ್ಲಿ ಕಳಸಕ್ಕೆ ಕಾಯಿ, ಬ್ಲೌಸ್ ಪೀಸು ಎಲ್ಲವನ್ನು ರೆಡಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಇಲ್ಲಿಂದನೇ ನಾವು ಕುಂಭಮೇಳವನ್ನು ಮೆರವಣಿಗೆನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಸೊ 9:15 ಅಷ್ಟೊತ್ತಿಗೆ ದೇವಸ್ಥಾನ ಇಡೀ ಊರನ್ನ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಇಡೀ ಒಂದೊಂದು ಕೇರಿನೂ ಬಿಡಲಾರ್ದೆ ಎಲ್ಲ ಕೇರಿಗಳಿಗೂ ಹೋಗಿ ಕುಂಭಮೇಳವನ್ನು ಮಾಡಿ ನಂತರ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿ ಇವಾಗ ಇಲ್ಲಿ ಪೂಜೆ ಇತ್ತು. ಸೊ ಇವಾಗ ಇಲ್ಲಿ ಬಂದಿದ್ದೀವಿ. ಸೊ ಅಲ್ಲಿ ನೋಡಿ ಒಂದು ನವಿಲು ಕಾಣ್ತಾ ಇತ್ತು, ಅದನ್ನು ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ಫುಲ್ ಬ್ಲಾಗ್ ಬಂದು ನಮ್ಮೂರಿನ ಹೊಸ ದೇವಸ್ಥಾನ ಕಟ್ಟಡ ನಿರ್ಮಾಣ ಕಳಸ ಸ್ಥಾಪನೆಯ ವಿಡಿಯೋಗಳು ಆಗಿರುತ್ತೆ. ನೋಡಿ ಇಲ್ಲಿ ಆಲ್ರೆಡಿ ಇವಾಗ ಆಯಿತು, ಬಾಳೆಕಮ್ಮನ ಭಟ್ರು ಕಟ್ ಮಾಡಿದ್ರು. ಸೊ ಅದನ್ನು ನೋಡಬಾರ್ದು ಅಂತ ಹೇಳ್ತಾಯಿದ್ರು, ಅರ್ಧ ವಿಡಿಯೋ ಕ್ಯಾಪ್ಚರ್ ಮಾಡಾಗಿತ್ತು. ಸೊ ನಂತರ ಹಿಂದೆ ತಿರುಗಿಕೊಂಡ್ವಿ ಎಲ್ಲರೂ ಕೂಡ. ನಂತರ ಕನ್ನಡಿಯನ್ನು ತೋರಿಸ್ತಾರೆ, ಅದರಲ್ಲಿ ದೇವರ ಮುಖವನ್ನು ನೋಡಬೇಕಾಗುತ್ತೆ. ಸಿದ್ದರಾಮೇಶ್ವರ ಸ್ವಾಮಿ ಮುಖವನ್ನು ಕನ್ನಡಿಯಲ್ಲಿ ನೋಡತಕ್ಕಂಥ ಪದ್ಧತಿ. ಸೊ ಯಾವುದೇ ದೇವರನ್ನಾಗಲಿ ಫಸ್ಟ್ ಪೂಜೆ ಮಾಡಿದಾಗ ಕನ್ನಡಿಯಲ್ಲಿ ನೋಡಬೇಕಂತೆ, ಆಮೇಲೆ ಡೈರೆಕ್ಟಾಗಿ ನೋಡಬೇಕಂತೆ. ಸೊ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಇವಾಗ ನಾವು ಅಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನಮ್ಮ ದುರ್ಗಾದೇವಿ ದೇವಸ್ಥಾನ ಎದುರುಗಡೆ ಹೋಮ ಹಾಗೂ ಪೂಜೆಗಳು ನಡೀತಾ ಇದೆ. ಹಾಗೆ ಇಲ್ಲಿ ಕೆಲವೊಂದು ಮಠಾಧೀಶ್ವರ ಸ್ವಾಮಿಗಳು ಕೂಡ ಬರ್ತಾ ಇದ್ರು, ಅವ್ರ ಕಡೆಯಿಂದ ಪೂಜೆ ಹವನಗಳನ್ನು ಸ್ಟಾರ್ಟ್ ಮಾಡಿದ್ರು. ಹೋಮಕ್ಕೆ ಕೆಲವೊಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊತಾ ಇದ್ರು. ಎಲ್ಲ ಪೂಜೆಗಳನ್ನು ಕೂಡ ನೆರವೇರ್ತಾ ಇದೆ. ನೋಡಿ ಇವರೇ ಮಠಾಧೀಶ್ವರ ಸ್ವಾಮಿಗಳು.
ಅದೇ ಮಾಡ್ತಾರೆ.
ಹೇಳಕ್ಕಾಗ್ತಲ್ಲ. ಅವೆಲ್ಲ ಪವಿತ್ರವಾದ
ನೇರವಾಗಿ ನೋಡ್ಬೇಕು ಅದನ್ನ. ಪುಟ ಕರೆಕ್ಟ್ ಇಲ್ಲ ಇವಾಗ ಎಲ್ಲ ಪೂಜೆನೂ ಮುಗೀತು. ಸೊ ಇವಾಗ ನಾವು ದೇವರಿಗೆ ಉಡಿಯನ್ನು ಕೊಡೋಕ್ಕೆ ಹೊರಟಿದ್ದೀವಿ. ಉಡಿ ಸಾಮಾನು ನಾವು ನಮ್ಮ ಫ್ಯಾಮಿಲಿ ಎಲ್ಲ ದೇವರ ದರ್ಶನ ಮಾಡೋದಕ್ಕೆ ಅಂತ ದೇವಸ್ಥಾನದ ಒಳಗಡೆ ಇವಾಗ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ದೇವಸ್ಥಾನನ ಕಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವಸ್ಥಾನ. ಹಾಗೂ ಕೆಲವೊಂದು ಪೂಜೆಗಳೆಲ್ಲ ತುಂಬಾ ಚೆನ್ನಾಗಿ ಇರ್ಬೋದು. ಎಷ್ಟು ಜನ ಬಂದಿತ್ತು ಅಂದರೆ 3 ದಿನ ಫುಲ್ ಜಾತ್ರೆ ಥರನೇ ಆಗ್ತಿತ್ತು. ಅಷ್ಟು ಚೆನ್ನಾಗಿ ದೇವಸ್ಥಾನ ಹಾಗೂ ಪೂಜೆ ಹವನಗಳನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನಾವು ನಮ್ಮ ತಾಯಿ ದುರ್ಗಾದೇವಿ ಅಮ್ಮನಿಗೆ ಉಡಿಯನ್ನು ಕೊಡೋಕ್ಕೆ ನಾನು ಹೋಗ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ, ಮಕ್ಕಳಿಗೆ ವಿದ್ಯಾಬುದ್ಧಿಯನ್ನು ಕೊಡಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ಎಲ್ಲರೂ ಖುಷಿಯಾಗಿ ಚೆನ್ನಾಗಿ ಇರಿ ಅಂತ ಬೇಡ್ಕೊಂಡೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ದೇವಿಯ ಒಂದು ಅಲಂಕಾರನ ಮಾಡಿದ್ದಾರೆ ಅಂದರೆ, ಮುಂದುಗಡೆ ಎಷ್ಟು ಚೆನ್ನಾಗಿ ರಂಗೋಲಿಯನ್ನು ಬಿಡಿಸಿದ್ದಾರೆ. ಹಾಗೆ 9 ನವಗ್ರಹ ದೇವತೆಗಳಿಗೆ ಸೀರೆಯನ್ನು ಉಡಿಸಿ ಅಲಂಕಾರವನ್ನು ಮಾಡಿಸಿ ದೇವರನ್ನು ಕೂರಿಸಿದ್ದಾರೆ. ತುಂಬಾ 2 ಕಡೆ ಚೆನ್ನಾಗಿ ಕಾಣ್ತಾ ಇದೆ. ನೋಡ್ತಾ ಇದ್ದೀರಾ ಅಲ್ವಾ? ಕಳಸವನ್ನು ಕೂಡ ಇಟ್ಟಿದ್ದಾರೆ ಸುತ್ತಲೂ. ಇವಾಗ ನಾನು ನಮ್ಮ ಅಮ್ಮನ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಒಳಗಡೆ ದೇವರ ಪೂಜೆ ಮಾಡೋ ತನಕ ಬಟ್ಟೆನ ಎಲ್ಲ ಮುಚ್ಚಿಬಿಟ್ಟಿದ್ರು. ಇವಾಗ ಕಳಸ ಸ್ಥಾಪನೆ ಮಾಡಿದ ನಂತರ ಇವಾಗ ತಾಯಿ ದೇವರ ದರ್ಶನ ಪಡೆಯೋದಕ್ಕೆ ಭಾಗ್ಯವನ್ನು ಸಿಕ್ತು. ಆ ದೇವಿ ಎಲ್ಲರನ್ನು ಅನುಗ್ರಹಿಸಲಿ, ಎಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊತೀನಿ. ಹಾಗೆ ಎಲ್ಲರ ಕಷ್ಟಗಳನ್ನು ಕೂಡ ಬೇಗ ಬಗೆಹರಿಸಲಿ, ಎಲ್ಲರೂ ನೆಮ್ಮದಿಯಿಂದ ಖುಷಿಯಾಗಿರೋಣ. ಬರ್ಬೇಕಾ ಈ ಕಡೆ ಬನ್ನಿ. ಪ್ರಶ್ನೆ ಮಾಡ್ಕೊಂಡ್ರೆ ಈ ಕಡೆ ಬರ್ಬೇಕು. ಪಟ ಪಟ ಸಾಕಲ್ಲ
ನಾನು ಊರಿಗೆ ಹೋಗ ನಿಂಗೆ 3 ಗಂಟೆಗೆ ಅದಕ್ಕೆ ನೀವು ಬಂದರೆ 4 ಈಗ ಬೇಡ ಬಿಡು. ನೋಡಿ ಇದು ಯಾರು ತಗೊಳ್ಳಿ. ಮುಂದೆ ಬಡಿ. ಒಳಗಡೆ ತುಂಬ ರಶ್ ಇತ್ತು, ಆದರೂ ತುಂಬ ಚೆನ್ನಾಗಿ ಎಲ್ಲ ದರ್ಶನ ಆಯಿತು. ಇವಾಗ ಹೊರಗಡೆ ಕೆಲವೊಂದೆರಡು ಫೋಟೋನ ತೆಗೆಸ್ಕೊಂಡ್ವಿ ಫ್ಯಾಮಿಲಿ ಸಮೇತ. ಒಂದು ನೆನಪಿರುತ್ತೆ ಹೇಳಿ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ. ಒಳಗಡೆ ದೇವರು ಕೂಡ ತುಂಬಾ ಚೆನ್ನಾಗಿ ಕಂಗೊಳಿಸ್ತಾ ಇತ್ತು. ನೋಡೋಕ್ಕೆ 2 ಕಣ್ಣು ಕೂಡ ಸಾಲ್ತಾ ಇಲ್ಲ, ಅಷ್ಟು ಚೆನ್ನಾಗಿ ದೇವರಿಗೆ ಅಲಂಕಾರವನ್ನು ಮಾಡಿದ್ರು. ತಾಯಿ ದುರ್ಗಾದೇವಿಗೆ ಎಲ್ರಿಗೂ ದೇವರು ಆಶೀರ್ವಾದ ಮಾಡಲಿ, ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡೆ. ಮಕ್ಕಳಿಗೆ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಹಾಗೆ ಎಲ್ಲ ನಾವು ಪೂಜೆ ಹವನಗಳನ್ನೆಲ್ಲ ಮುಗಿಸಿ ನಂತರ ನಮ್ಮ ಗದ್ದೆನ ತೋರಿಸೋಣ ಅಂತ ನಮ್ಮ ಗದ್ದೆಗೆ ಬಂದಿದ್ದೀವಿ. ಅಡಿಕೆ ತೋಟ ಇತ್ತಲ್ವ ಫ್ರೆಂಡ್ಸ್, ಅದನ್ನು ತೋರಿಸೋಣ ಅಂತ ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ದರು. ಸೊ ಅವರನ್ನು ತೋರಿಸಿ ಬಂದ್ವಿ. ಹಾಗೆ ಹೋಗ್ತಾ ಇರುವಾಗ ಊರೊಳಗಡೆ ಪಲ್ಲಕ್ಕಿನ ಬಿಟ್ಟಿದ್ರು. ಎಲ್ಲ ಅಕ್ಕಪಕ್ಕದ ಊರಿಂದ 2 ಪಲ್ಲಕ್ಕಿ, ಹಾಗೆ ನಮ್ಮೂರಿನ ಪಲ್ಲಕ್ಕಿಗಳು ಎಲ್ಲ ಊರಿಗೆ ಹೋಗಿ ಮೆರವಣಿಗೆನ ಮಾಡಿ ಎಲ್ಲರೂ ಹಣ್ಣು ಕಾಯಿ ಹಾಗೂ ದಿನ ಬೆಳಗ್ತಾಯಿದ್ರು. ಮನೆ ಮನೆಗೆ ನಿಲ್ಲಿಸ್ಕೊಂಡು ಪಲ್ಲಕ್ಕಿನ ಕೂಡ ದರ್ಶನ ತೆಗೆದುಕೊಂಡು ನಂತರ ನಾವು ಹೋಗ್ತಾ ಇರುವಾಗೆ ಬಂದುಬಿಡ್ತು ಪಲ್ಲಕ್ಕಿಗಳು. ಹಾಗಾಗಿ ಮುಂದೆ ಹೋಗೋಕ್ಕಾಗಿರಲಿಲ್ಲ ನಮಗೆ. ಸೊ ಅಲ್ಲೇ ಕಾರನ್ನು ನಿಲ್ಲಿಸಿದ್ವಿ ಸೈಡಲ್ಲಿ.